ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರಲ್ಲಿ ಕೆಲವು ಸ್ತ್ರೀ ಭಕ್ತೆಯರೂ ಇದ್ದಾರೆ. ಅವರ ಜೀವನ ಚರಿತ್ರೆಯು ನಮಗೆ ಅತ್ಯಂತ ಮಾರ್ಗದರ್ಶಿಯಾಗಿದೆ. ಅವರಲ್ಲಿ ಒಬ್ಬರನ್ನು ಇಂದು ನಾವು ನೋಡೋಣ. ಅವರು ಯೋಗಿನ್ಮಾ. ಶ್ರೀರಾಮಕೃಷ್ಣರು ಯೋಗಿನ್ಮಾ ಕುರಿತಾಗಿ, ಅವಳು ಬೇಗ ಅರಳುವ ಸಾಧಾರಣ ಮೊಗ್ಗು ಅಲ್ಲ, ನಿಧಾನವಾಗಿ ಅರಳಿ ಸೌರಭ ಸೂಸುವಂತಹ ಸಹಸ್ರದಳ ಕಮಲ ಎಂದು ಹೇಳಿದ್ದರು. ಯೋಗಿನ್ಮಾಳ ಹುಟ್ಟು ನಾಮ ಯೋಗೀಂದ್ರ ಮೋಹಿನಿ ಮಿತ್ರ. ಅವಳು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವಳು. ಅವಳ ತಾಯಿ ತಂದೆಯರು ಅವಳನ್ನು ಒಂದು ಶ್ರೀಮಂತ ಮನೆತನಕ್ಕೆ ವಿವಾಹ ಮಾಡಿ ಬಾಲ್ಯದಲ್ಲಿಯೇ ಕೊಟ್ಟರು. ಆದರೆ ಯೋಗಿನ್ನಳ ಶಾಂತ ಗಂಭೀರ ಉದಾತ್ತ ಪ್ರಕೃತಿಗೆ ಸಂಪೂರ್ಣ ವಿರುದ್ಧ ಅವಳ ಪತಿಯ ಸ್ವಭಾವ. ಅವನ ಲಂಪಟತನ, ಲುಚ್ಛವರ್ತನೆ ದಿನೇ ದಿನೇ ಬೆಳೆಯುತ್ತಾ ಹೋಯಿತು. ಕುಡಿತಕ್ಕೂ ಬಲಿ ಬಿದ್ದ. ಯೋಗೀಂದ್ರ ಮೋಹಿನಿ ತನ್ನ ಪತಿಯನ್ನು ಸರಿದಾರಿಗೆ ತರಲಿಕ್ಕೆ ಬಗೆ ಬಗೆಯಾಗಿ ಪ್ರಯತ್ನಿಸಿದಳು. ಆದರೆ ಯಾವುದೂ ಸಫಲವಾಗಲಿಲ್ಲ. ಕೊನೆಗೂ ಅವನು ಕುಡಿದು ಕುಡಿದು ಹಾಳಾಗಿ ಹೋದ. ಈ ಹೊತ್ತಿಗೆ ಯೋಗಿನ್ಮಾ ತನ್ನ ಒಬ್ಬಳು ಮಗಳನ್ನು ಮದುವೆ ಮಾಡಿಕೊಟ್ಟಳು. ಈಗ ತನ್ನ ಉಳಿದ ಜೀವನವನ್ನು ಈ ನೀತಿಬಾಹಿರ ಕ್ಷೇತ್ರದಲ್ಲಿ ಕಳೆಯಬಾರದು ಎಂದು ತೀರ್ಮಾನಿಸಿ, ಅವಳು ತನ್ನ ಹದಗೆಟ್ಟ ಬದುಕನ್ನು ತಹಬದಿಗೆ ತರುವ ಪ್ರಯತ್ನದಲ್ಲಿ ತವರು ಮನೆಗೆ ಮರಳಿ ಬರುತ್ತಾಳೆ. ಇದೇ ಉದ್ವಿಗ್ನ ಪರಿಸ್ಥಿತಿಗಳ ನಡುವೆ ಅವಳಿಗೆ ಬಲರಾಮ ಬೋಸ್, ಅವನು ಅವಳ ಸಂಬಂಧಿ, ಅವನ ಮೂಲಕ ಶ್ರೀರಾಮಕೃಷ್ಣರ ಹೆಸರು ಕಿವಿಗೆ ಬೀಳುತ್ತದೆ. ಒಮ್ಮೆ ಶ್ರೀರಾಮಕೃಷ್ಣರು ಬಲರಾಮ ಬೋಸ್ನ ಮನೆಗೆ ಬಂದಿರುತ್ತಾರೆ. ಆಗ ಯೋಗಿನ್ಮಾ ಅಲ್ಲಿಗೆ ಹೋಗಿ ಅವರ ದರ್ಶನವನ್ನು ಪಡೆಯುತ್ತಾಳೆ. ಶ್ರೀರಾಮಕೃಷ್ಣರು ಒಂದು ದಿವ್ಯ ಭಾವಾವಸ್ಥೆಯಲ್ಲಿದ್ದರು. ಅವರು ಭಾವಮತ್ತರಾಗಿ ಅಸ್ಥಿರವಾದ ಹೆಜ್ಜೆಗಳನ್ನು ಇಡುತ್ತಾ ಇದ್ದರು. ತೂರಾಡಿಕೊಂಡು ನಡೆಯುತ್ತಾ ಇದ್ದರು. ಭಕ್ತರೆಲ್ಲರೂ ಅತ್ಯಂತ ಭಕ್ತಿ ಗೌರವಗಳಿಂದ ಅವರಿಗೆ ಬಾಗಿ ಬಾಗಿ ನಮಸ್ಕರಿಸಿದರು. ಎಲ್ಲರೂ ನಮಸ್ಕರಿಸುತ್ತಿದ್ದಾರೆ ಎಂದು ಯೋಗಿನ್ಮಾ ಕೂಡ ಶ್ರೀರಾಮಕೃಷ್ಣರಿಗೆ ಬಾಗಿ ನಮಸ್ಕರಿಸಿದಳು. ಆದರೆ ಅವಳಿಗೆ ಶ್ರೀರಾಮಕೃಷ್ಣರ ದಿವ್ಯ ಭಾವವನ್ನು ಕಂಡು ಉಂಟಾದದ್ದು ಭಕ್ತಿ ಗೌರವ ಅಲ್ಲ, ಒಂದು ಬಗೆಯ ಅನುಮಾನ, ಜಿಗುಪ್ಸೆ. ಶ್ರೀರಾಮಕೃಷ್ಣರ ಆ ಭಾವಾಪನ್ನ ಸ್ಥಿತಿಯನ್ನು ಕಂಡು ಅವಳಿಗೆ ಬಹುಶಃ ಅಪ್ರಯತ್ನವಾಗಿ ತನ್ನ ಕುಡುಕ ಪತಿಯ ನೆನಪಾಗಿರಬೇಕು. ಅವಳು ಮನಸ್ಸಿನಲ್ಲಿಯೇ, ಒಬ್ಬ ಕುಡುಕನನ್ನು ಹಿಡಿದುಕೊಂಡು ನನ್ನ ಲೌಕಿಕ ಜೀವನ ಹಾಳಾಯಿತು, ಈಗ ಇನ್ನೊಬ್ಬ ಕುಡುಕನನ್ನು ಹಿಡಿದುಕೊಂಡು ನನ್ನ ಪಾರಮಾರ್ಥಿಕ ಜೀವನವನ್ನು ಹಾಳುಗೆಡವಿಕೊಳ್ಳಲೇ ಎಂಬ ಪ್ರಶ್ನೆ ಉದಿಸಿತು. ಅವಳು ಮನೆಗೆ ಹೋದಳು. ಆದರೆ ಅವಳಿಗೆ ಗೊತ್ತಿಲ್ಲದಂತೆ ಶ್ರೀರಾಮಕೃಷ್ಣರ ಆ ದೈವೀ ಭಾವೋನ್ಮತ್ತ ರೂಪ, ಚಾರಿತ್ರ್ಯ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು. ಅವಳು ಆ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾರದವಳಾದಳು.
ಅವಳಿಗೆ ಶ್ರೀರಾಮಕೃಷ್ಣರ ದರ್ಶನಕ್ಕೆ ಮತ್ತೆ ಹೋಗಬೇಕು ಅನ್ನಿಸಿತು. ಕೆಲವು ಮಹಿಳೆಯರ ಜೊತೆಗೂಡಿ ಅವಳು ದಕ್ಷಿಣೇಶ್ವರಕ್ಕೆ ಹೋದಳು. ಶ್ರೀರಾಮಕೃಷ್ಣರ ನಡೆನುಡಿ ವರ್ತನೆ ಈ ಬಾರಿ ಅವಳಿಗೆ ಅತ್ಯಂತ ಆಪ್ಯಾಯಮಾನವೆನ್ನಿಸಿತು. ಅವಳು ಮತ್ತೆ ಮತ್ತೆ ದಕ್ಷಿಣೇಶ್ವರಕ್ಕೆ ಹೋಗತೊಡಗಿದಳು. ಅವಳಿಗೆ ಪ್ರತಿ ಸಲ ದಕ್ಷಿಣೇಶ್ವರಕ್ಕೆ ಹೋಗುವಾಗ ಪರಮಾನಂದವಾಗುತ್ತಿತ್ತು. ಅಲ್ಲಿಂದ ಮರಳಿ ಬಂದು ಕೆಲವು ದಿನಗಳವರೆಗೂ ಆ ಆನಂದ ಅದೇ ರೀತಿ ಮುಂದುವರಿಯುತ್ತಿತ್ತು. ಬಳಿಕ ಮತ್ತೆ ಅವಳು ಬೇಗ ಎದ್ದು ಬೇಗ ಬೇಗ ಸಿದ್ಧಳಾಗಿ ದಕ್ಷಿಣೇಶ್ವರಕ್ಕೆ ಹೊರಟು ನಿಲ್ಲುತ್ತಿದ್ದಳು. ಈ ರೀತಿ ಅವಳು ವಾರದಲ್ಲಿ 1-2 ದಿನಗಳಾದರೂ ದಕ್ಷಿಣೇಶ್ವರಕ್ಕೆ ಹೋಗಿ ಬರಲು ಪ್ರಾರಂಭಿಸಿದಳು. ಯೋಗಿನ್ಮ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದರೂ ಅವಳ ಚಿಂತೆ ಉದ್ವೇಗಗಳು ಕಡಿಮೆಯಾದವು ಎಂದಲ್ಲ. ಅವಳ ಮನಸ್ಸಿನಲ್ಲಿ ಹಳೆಯ ಜೀವನದ ನೆನಪು, ಘರ್ಷಣೆಗಳು, ನೋವುಗಳು ಅಷ್ಟೇ ತೀವ್ರವಾಗಿ ಇದ್ದವು. ಒಮ್ಮೆ ಅವಳು ಅತ್ಯಂತ ದುಃಖಿತಳಾಗಿ ತನ್ನ ಎಲ್ಲ ಕಷ್ಟಗಳನ್ನು ಶ್ರೀರಾಮಕೃಷ್ಣರ ಹತ್ತಿರ ಹೇಳಿಕೊಂಡು ಪರಿಹಾರ ಪಡೆಯಬೇಕು ಎಂದು ಹೋಗಿದ್ದಾಳೆ. ಆದರೆ ಅವಳು ಪ್ರಶ್ನೆಗಳನ್ನು ಕೇಳುವ ಪ್ರಮೇಯವೇ ಒದಗಿ ಬರಲಿಲ್ಲ. ಆ ಪ್ರಶ್ನೆಗಳನ್ನು ಬೇರೆ ಯಾರೋ ಭಕ್ತರು ಕೇಳುತ್ತಿದ್ದರು ಅಥವಾ ಶ್ರೀರಾಮಕೃಷ್ಣರೇ ಆ ಮಾತನ್ನು ಎತ್ತಿಕೊಂಡು ಅವಳ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಿದ್ದರು. ಹೀಗೆ ಪ್ರತಿ ಬಾರಿ ನಡೆದಾಗ ಅವಳಿಗೆ ಶ್ರೀರಾಮಕೃಷ್ಣರ ದೈವೀ ಶಕ್ತಿಯಲ್ಲಿ ಪೂರ್ಣ ನಂಬಿಕೆ ಉಂಟಾಯಿತು. ಒಮ್ಮೆ ಮಾತ್ರ ಯೋಗಿನ್ಮ ಅತ್ಯಂತ ಬೇಸರಕ್ಕೆ ಒಳಗಾದಳು. ತನ್ನ ದುಗುಡವನ್ನೆಲ್ಲ ಶ್ರೀರಾಮಕೃಷ್ಣರ ಮುಂದೆ ತೋಡಿಕೊಳ್ಳಬೇಕು ಎಂದು ನಡೆದುಕೊಂಡು ದಕ್ಷಿಣೇಶ್ವರಕ್ಕೆ ಹೋದಳು. ಶ್ರೀರಾಮಕೃಷ್ಣರು ನೋಡಿದರೆ ಅನ್ಯಮನಸ್ಕರಾಗಿ ಗೋಡೆಗೆ ಒರಗಿಕೊಂಡು ನಿಂತಿದ್ದರು. ಅವರನ್ನು ಕಂಡಂತೆಯೇ ಇದ್ದಕ್ಕಿದ್ದ ಹಾಗೆ ಅವಳ ದುಃಖ ದುಮ್ಮಾನಗಳೆಲ್ಲ ಕರಗಿ ನಾಶವಾಗಿ ಹೋದವು. ಕಾರಣವೇನೆಂದು ಅವಳಿಗೆ ಗೊತ್ತಾಗಲಿಲ್ಲ. ಅವಳಿಗೆ ಅವಳ ಮನಸ್ಸನ್ನು ಶಾಂತಿ ಸಮಾಧಾನ ಆವರಿಸಿಕೊಂಡಿತು. ಅವಳು ಶ್ರೀರಾಮಕೃಷ್ಣರಿಗೆ ಬಾಗಿ ನಮಸ್ಕರಿಸಿದಳು. ಅವಳು ಅಲ್ಲಿಯೇ ಉದ್ಯಾನವನಕ್ಕೆ ಹೋಗಿ ಅಲ್ಲಿಂದ ತೋಟದಿಂದ ಹಲವು ಹೂವುಗಳನ್ನು ಎತ್ತಿಕೊಂಡು ತನ್ನ ಸೆರಗಿನಲ್ಲಿ ಹಿಡಿದುಕೊಂಡು ಮರಳಿ ಶ್ರೀರಾಮಕೃಷ್ಣರ ಬಳಿಗೆ ಬಂದಳು. ಶ್ರೀರಾಮಕೃಷ್ಣರು ಅದನ್ನು ಕಂಡು ಏನಮ್ಮ, ಏನದು ಎಂದು ಪ್ರಶ್ನಿಸಿದರು. ಅವಳು ಆ ಹೂವುಗಳನ್ನು ಶ್ರೀರಾಮಕೃಷ್ಣರಿಗೆ ತೋರಿಸಿದಳು ಮತ್ತು ಅವನ್ನೆಲ್ಲ ಅವರ ಪಾದಗಳಲ್ಲಿ ಸಮರ್ಪಿಸಿದಳು. ಶ್ರೀರಾಮಕೃಷ್ಣರು ಭಾವಾವಸ್ಥೆಗೇರಿದರು. ಅವಳು ಶ್ರೀರಾಮಕೃಷ್ಣರಿಗೆ ಬಾಗಿ ನಮಸ್ಕಾರ ಮಾಡಿದಳು. ಶ್ರೀರಾಮಕೃಷ್ಣರು ತಮ್ಮ ದಿವ್ಯ ಶ್ರೀಪಾದವನ್ನು ಯೋಗಿನ್ಮಾಳ ಶಿರದ ಮೇಲೆ ಇಟ್ಟರು. ಅವಳು ಅದನ್ನು ಮತ್ತೆ ಮತ್ತೆ ತನ್ನ ಎದೆಯ ಮೇಲೂ ಇರಿಸಿಕೊಂಡಳು. ಅಂದಿನಿಂದ ಅವಳಿಗೆ ಸಾಕ್ಷಾತ್ ಗಯಾ ಗದಾಧರನ ಪಾದಗಳೇ ತನ್ನ ಹೃದಯದಲ್ಲಿ ಅಂಕಿತವಾಗಿವೆ ಎಂಬ ಭಾವನೆ ಉದಿಸಿತು. ಆ ದರ್ಶನದಿಂದ ಅವಳು ಅತ್ಯಂತ ಆನಂದ ತುಂದಿಲಿತಳಾದಳು. ಶ್ರೀರಾಮಕೃಷ್ಣರ ದೈವತ್ವದಲ್ಲಿ ಅವಳ ಶ್ರದ್ಧೆ ಮತ್ತೂ ಅಧಿಕವಾಯಿತು. ಹೀಗೆ ಯೋಗಿನ್ಮ ಕ್ರಮಕ್ರಮೇಣ ಶ್ರೀರಾಮಕೃಷ್ಣರ ಅಂತರಂಗ ವಲಯಕ್ಕೆ ಸೇರಿದ ಶಿಷ್ಯೆಯಾದಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.